ಶತಮಾನಗಳ ಬಳಿಕ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ ನಂತರ ಇದರ ಊಹೆ ಬಹುಜನರಿಗೆ ಇರಬೇಕಿತ್ತು. ಅದರಲ್ಲೂ ಅಯೋಧ್ಯೆಯಲ್ಲಿರುವವರಿಗೆ ಅದು ಗೊತ್ತಿರಬೇಕಿತ್ತು. ಅತ್ಯುತ್ಸಾಹ ಮತ್ತು ಅತಿ ದೈವಭಕ್ತಿಯ ಪರಾಕಾಷ್ಠೆ ಒಂದು ಲೆವೆಲ್ಗೆ ಹೋದಾಗ ಹೀಗಾಗಬಹುದು ಅನ್ನೋದು ಕಾರಣ ಬಹು ಸಹಜ. ಯಾರನ್ನು ಬಿಟ್ಟಿರದಿದ್ದ ನಿನ್ನೆ ಸಂಭ್ರಮ ಮುಗಿಲು ಮಿಟ್ಟು ಹೋಗಿತ್ತು ದೇಶವ್ಯಾಪಿ. ಇವತ್ತು ಹೊರಗಡೆಯಲ್ಲಿ ಕಾಯುತ್ತಿದ್ದ ಜನ ಒಮ್ಮೆಲೆ ಒಳಕ್ಕೆ ನುಗ್ಗಿದರು. ಬಿಕಾಸ್ ಅವಕಾಶ ಸಿಕ್ಕಿಬಿಟ್ಟಿತು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಹೊರಹೊಮ್ಮಬಹುದಾದ ಪ್ರಾರಂಭಿಕ ಲಕ್ಷಣಗಳೆಲ್ಲವೂ ಗೋಚರಿಸಿದೆ ಅಯೋಧ್ಯೆಯಲ್ಲಿ. ಪ್ರಾರಂಭಿಕ ಲಕ್ಷಣಗಳು. ಅಯೋಧ್ಯೆ ರಾಮ ಮಂದಿರದ ಬಾಗಿಲುಗಳನ್ನು ಶ್ರೀಸಾಮಾನ್ಯರಿಗೆ ಇವತ್ತು ತೆರೆಯುತ್ತಿದ್ದಂತೆಯೇ ಅಲ್ಲಿಯ ದೃಶ್ಯ ನಮಗೆ ಗೊತ್ತಿರುವ ಇತರೆ ದೃಶ್ಯಗಳಿಗೆ ಹೋಲಿಕೆಯಾಗುತ್ತಿತ್ತು. ಅದೆಂದರೆ ತಿರುಪತಿಯೋ ಅಥವಾ ಶಬರಿಮಲೆಯೋ ಈ ರೀತಿ ಕಾಣಿಸ್ತು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕಾಯುತ್ತಿದ್ದ ಜನ ಅಯೋಧ್ಯೆಯ ಹೊರಗೆ ಮತ್ತು ಒಳಗೆ ಒಂದೇ ಸಮನೆ ರಾಮ ಮಂದಿರದ ಕಡೆಗೆ ಧಾವಿಸಿ ಬಿಟ್ಟರು. ಪರಿಣಾಮ ವಿಪರೀತ ಗೋಜಲಾಗೋಯಿತು, ಗೊಂದಲ ಎದ್ದೋಯ್ತು, ಜನರಿಗೆ ವಿಪರೀತ ಕಷ್ಟ ಆಯಿತು. ಆದರೆ ಬೆಳಿಗ್ಗೆ ಇದಾದ ಕೂಡಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾಳ ಬೇಗ ಅಲರ್ಟ್ ಆದರು ಅಂತ ಕಾಣುತ್ತೆ. ಅವರು ನೇರವಾಗಿ ವಾಪಸ್ ಅಯೋಧ್ಯೆಗೆ ಧಾವಿಸಿ ಬಂದವರೇ ಗರಂ ಆದ್ರಂತೆ. ಅವರ ಭಾಷೆಯಲ್ಲಿ ಗರಂ ಅಂದರೆ ಅದು ಗರಮ್ಮೇ ಇರಬೇಕು. ಯಾಕಂದರೆ ನಾನು ಕೆಲವು ಅಧಿಕಾರಿಗಳ ಭಾಷೆ ವಿಚಾರದಲ್ಲಿ ಅಧಿಕಾರಿಗಳ ಬಳಿ ಉತ್ತರ ಪ್ರದೇಶದ ಅಧಿಕಾರಿಗಳು ಕೇಳಿದ್ದೀನಿ. ಗರಂ ಅಂದರೆ ಅಲ್ಲಿಯ ಮುಖ್ಯಮಂತ್ರಿ ಕತೆ ಏನು ಅಂತ ಕೇಳ್ಕೊಂಡಿದ್ದೀನಿ. ಅಯ್ಯೋ, ಅದು ಗರಂ, ನಿಜವಾದ ಗರಮ್ಮೇ ಅದು. ಹಾಗಾಗಿ ಗರಂ ಆಗಿರ್ತಾರೆ. ಸಹಜವಾಗಿ ಅವರು ಎಲ್ಲರನ್ನು ತರಾಟೆಗೆ ತಗೊಂಡ್ರು. ಈಗ ನನ್ನ ಸಹೋದ್ಯೋಗಿ ಕೆಲವೇ ಕ್ಷಣಗಳ ಮೊದಲು ಕೊಟ್ಟ ವರದಿಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಪ್ಯಾರಾಮಿಲಿಟರಿ ಪೊಲೀಸನ್ನು ಕರ್ಕೊಂಡು ಬಂದು ಎಲ್ಲ ಕಡೆಗೂ ಬ್ಯಾರಿಕೇಡ್ಗಳನ್ನು ಹಾಕಿ ಈಗ 10 ನಿಮಿಷದಲ್ಲಿ ದರ್ಶನ ಆಗುವ ರೀತಿ ಮಾಡಿಟ್ಟಿದ್ದಾರೆ ಎಲ್ಲವನ್ನು ಅನ್ನೋ ಆ ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಈಗ ಯಾವ ಸಮಸ್ಯೆನೂ ಇಲ್ಲ, 10 ಮಿನಿಟ್ಸಲ್ಲಿ ದರ್ಶನ ಆಗತ್ತೆ. ಈಗ ಪಕ್ಕಾ ಮಾಡಿಟ್ರು ಬಂದು ಎಲ್ಲರೂ ಅಂತ ಹೇಳಿದ್ರು. ಮಾಡಿದ್ರು ಸರಿ, ಮಾಡದಿದ್ರು ಸರಿ, ಇದು ಆರಂಭದ ದಿನಗಳಲ್ಲಿ ಇರೋದೆ. ಇವತ್ತು ಮೊದಲನೆಯ ದಿನ 5 ಲಕ್ಷ ಅಂದಾಜು ಭಕ್ತರು ದರ್ಶನ ಪಡೆದಿರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಬಾಲರಾಮನ ದರ್ಶಿಸಿಕೊಳ್ಳಲು ಶ್ರೀಮಾನ್ಯರಿಗೆ ಮಂಗಳವಾರ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಮಧ್ಯರಾತ್ರಿಯೇ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇರಲಿ ಅಂತ ಸೇರ್ತಾರೆ ನಮ್ಮ ಜನ, ಏನದು ರಾಮಭಕ್ತಿ ಪರಾಕಾಷ್ಠೆಗೆ ಹೋಯಿತು. ಬೆಳಗಿನ ಜಾವ ಕೆಲ ಭಕ್ತರು ಪೊಲೀಸರು ಭದ್ರತಾ ಬೇಲಿಯನ್ನೆಲ್ಲ ತಳ್ಳಿ ನುಗ್ಗಿಬಿಟ್ರು ಜನ ಒಳಕ್ಕೆ. ರಾಮ ಮಂದಿರದಲ್ಲಿರುವ ಗೇಟ್ ಬಳಿ ಸಾವಿರಾರು ಜನ ಸೇರಿದ್ರಿಂದ ಅವರಿಗೆ ದರ್ಶನ ಆಗುವವರೆಗೆ ಉಳಿದವರನ್ನು ಬಿಡದೇ ಇರೋದಕ್ಕೆ ಭದ್ರತಾ ಸಿಬ್ಬಂದಿ ತೀರ್ಮಾನಿಸಿದ್ರು. ಇದಕ್ಕೆ ಕೆಲವರೆಲ್ಲ ಭಕ್ತರು ಕೆರಳಬಿಟ್ರು. ನಮ್ಮನ್ನು ಬಿಡ್ರಿ ಅಂತ ಕೂಗಾಡಿದ್ರು ಎಂದಿರಂತೆ ಮಾಮೂಲು. ಆಮೇಲೆ ಬ್ಯಾರಿಕೇಡ್ ತೋರ್ಕೊಳ್ಳೋಕೆ ಹೋದ್ರು, ಬಿಡಲಿಲ್ಲ, ಅವಕಾಶ ಕೊಟ್ಟಿಲ್ಲ. ಒಬ್ಬರಿಗೆ ಯಾರಿಗೋ ಸಣ್ಣ ಪುಟ್ಟ ಗಾಯ ಆಗಿದೆ. ಈಗ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ನುಗ್ಗುಲಾದಾಗ ಹೇಳಿದೆ ನಾನು, ಯೋಗಿ ಆದಿತ್ಯನಾಥ್ ಬಂದು ಸ್ವಲ್ಪ ಎಲ್ಲರಿಗೂ ಒಂಚೂರು ಗರಂ ಆದ್ರಂತೆ. ಈಗ ಭದ್ರತಾ ಸಿಬ್ಬಂದಿ ಸ್ವಲ್ಪ ದಿನದ ಮಟ್ಟಿಗೆ ಬರಕ್ಕೆ ಹೋಗಬೇಡಿ, ನಿಧಾನವಾಗಿ ಬನ್ನಿ, ಬಂದಾಗ ನೀವು ಭಾಳ ಚೆನ್ನಾಗಿ ದರ್ಶನ ಮಾಡಿಕೊಂಡು ಸಂತೋಷವಾಗಿ ಹೋಗ್ಬೋದು, ಸ್ವಲ್ಪ ದಿನ ಬಿಟ್ಟು ಪ್ರಯಾಣಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ. ಅನೇಕರು ಈಗಲೂ ಕಾಲ್ನಡಿಗೆಯ ಮೂಲಕ ಅಯೋಧ್ಯೆಯನ್ನು ತಲುಪ್ತಿದ್ದಾರಂತೆ. ಕ್ಷಣಕ್ಕೂ ಈಗಲೂ ಭಕ್ತರ ಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಿದೆಯಂತೆ. ಹಾಗಾಗಿ ಯಾಕೂ ಇರಲಿ ಅಂತ ಒಂದು 8,000 ಪೊಲೀಸರನ್ನ ನಿಯೋಜಿಸಿದ್ದಾರೆ. ಅವರ ಸಂಖ್ಯೆಯೇ ದೊಡ್ಡದು. ಆಲ್ ರೈಟ್, ನೀವು ನೋಡಿ ಈಗ ನೋಡುತ್ತಾ ಇರುವ ಮೊದಲ ದೃಶ್ಯ ಬೆಳಿಗ್ಗೆ ಇದ್ದದ್ದು. ಎರಡನೆಯ ಭಾಗದಲ್ಲಿ ಈಗ ನೀವು ನೋಡ್ತಾ ಇರೋದು ಈಗಿರುವ ಸ್ಥಿತಿ. ಅಂದರೆ ಈಗ 1 ಗಂಟೆ ಕಾಲ, 1.5 ಗಂಟೆ ಕಾಲದಲ್ಲಿ ನಿರ್ಮಾಣವಾಗಿರುವ ಸ್ಥಿತಿ. ಎಲ್ಲ ಕಡೆಯಲ್ಲೂ ಸುಸಜ್ಜಿತವಾದ ಬ್ಯಾರಿಕೇಡ್ಗಳನ್ನು ಹಾಕಿ ಬಿಟ್ಕೊಂಡಿದ್ದಾರೆ. ಅದರ ಪರಿಣಾಮ ಯಾರೂ ನುಗ್ಗೋಕ್ಕಾಗಲ್ಲ, ಯಾರು ಕ್ಯೂ ಜಂಪ್ ಮಾಡೋಂಗಿಲ್ಲ. ದೇವಸ್ಥಾನದೊಳಕ್ಕೆ ಸರದಿಯಲ್ಲಿ ಬಹು ಸುಲಭವಾಗಿ ಹೋಗಿ ಬರಬಹುದು ಅಂತ ನನ್ನ ಸಹೋದ್ಯೋಗಿಗಳು
ಈಗ ಹೇಳ್ತಿದ್ದಾರೆ. ಹಾಗಾಗಿ ಈಗ ಪರಿಸ್ಥಿತಿಯನ್ನು ಪೊಲೀಸರು ಹೆಚ್ಚು ಕಡಿಮೆ ನಿಭಾಯಿಸಿಕೊಂಡಂತೆ ಇವತ್ತಿಗೆ ಕಾಣಿಸ್ತಾ ಇದೆ. ದರ್ಶನಕ್ಕೆ ನಿನ್ನೆ ಎಲ್ಲ ಟ್ರೈ ಮಾಡಿದ ಸಿಕ್ಲಿಲ್ಲ. ಶ್ರೀರಾಮ ಮಂದಿರ ಕಟ್ಟಿದ್ದು ನಮಗೆ ಭಾರಿ ಸಂತೋಷ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ನಾವು ಎಲ್ಲ ನೋಡಿ ಆದ ತಕ್ಷಣನೇ ನಾವು ಹೊರಟು ಬಂದೋ. ತುಂಬಾ ರಶ್ ಇದೆ, ಕೋಟಿಗಟ್ಟಲೆ ಜನ ಬಂದಿರೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಾನು ಬಿಜಾಪುರಿಂದ ಬಂದಿರೋದು. ಅಯೋಧ್ಯೆಗೆ ಬಂದು ರಾಮ ಜನ್ಮಭೂಮಿ ನೋಡಿ ಈ ದರ್ಶನದಿಂದ ಆಗಿರೋ ಸಂತೋಷ ನಮ್ಗೆ ಅನ್ನಿಸ್ತಾ ಇದೆ. ಕರ್ನಾಟಕದಲ್ಲಿ ಹನುಮ ಜನ್ಮಸ್ಥಾನ ಇದೆ ಕಿಷ್ಕಿಂಧೆಯಲ್ಲಿ, ಅಲ್ಲಿ ವಿವಾದನೂ ಇಲ್ಲ. ಅದನ್ನು ಅಭಿವೃದ್ಧಿ ಮಾಡಿದರೆ ಅಲ್ಲಿನೂ ಪರ್ಯಟನೆ ಆಗ್ತದೆ. ರೈಟ್. ಯಾರೋ ಕೆಲವರೆಲ್ಲ ನಿನ್ನೆಯಿಂದನೂ ಹೇಳ್ತಾ ಇದ್ದೀರಿ ಪಬ್ಲಿಕ್ ಟಿವಿ ನೋಡಿ ಹೋದ್ವಿ ಅಂತ. ಹೋಗಬೇಡಿ, ಪಬ್ಲಿಕ್ ಟಿವಿ ನೋಡಿ. ಈಗಲೇ ಹೋಗಕ್ಕೆ ಯಾಕೆ ಹೋಗ್ತೀರಿ? ಇನ್ನೊಂದು 15 ದಿನನೋ 20 ದಿನನೋ ಒಂದು ತಿಂಗಳು ಬಿಟ್ಕೊಂಡು ಹೋಗಿ. ಪುರ್ಸೊತ್ತಾಗಿರೋರು, ಪುರ್ಸೊತ್ತೇ ಇಲ್ಲ ಅಂದೋದು ಕತೆ ಬೇರೆ. ಪುರ್ಸೊತ್ತಾಗಿರೋರು ಇನ್ನೊಂದು ತಿಂಗಳು 15 ದಿನನೋ ಒಂದು ತಿಂಗಳು ಬಿಟ್ಕೊಂಡು ಹೋಗಿ. ಯಾಕೆ ಅಂದರೆ ಈ ಲಕ್ಷ ಲಕ್ಷ ಜನರ ಮಧ್ಯೆ ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿ ಅನ್ನೋದೊಂದು ಬರಬೇಕು. ಆ ನೆಮ್ಮದಿ ಬೇಕಲ್ಲಿ ನಿಮಗೆ. ಪ್ಲಸ್ ಸರಯೂ ನದಿಯ ತಟದಲ್ಲಿ ಕುಳಿತುಕೊಂಡು ತಂಪಾಗಿ ಒಂದು ಅರ್ಧ ದಿನವನ್ನು ಒಂದು ಸಂಜೆಯನ್ನು ಕಳೀರಿ. ಶಾಂತವಾಗಿರುತ್ತೆ, ಚೆನ್ನಾಗಿರುತ್ತೆ ಎಲ್ಲ. ಅದ್ಬಿಟ್ರೆ ಯಾಕೆ ಗೋಜಲ್ ಮಾಡ್ಕೋಬೇಕು ಅಂತ ಅರ್ಜೆನ್ಸಿ ಏನು? ಈ ಶುಭ ಮುಹೂರ್ತದಲ್ಲೇ ನಾನು ಹೋಗಬೇಕು ಅಂತ ಏನಿಲ್ವಲ್ಲ. ದಿನ ತೆರೆದಿರುತ್ತೆ, ಹೋಗಿ. ಯಾಕದಕ್ಕೆ ಒದ್ದಾಡ್ತೀರಿ, ಅಷ್ಟೊಂದು ಕಷ್ಟಪಡ್ತೀರಿ? ಅಲ್ಲ, ನಮ್ಮಲ್ಲೇ ನೋಡಿ ಹೋಗಿದ್ವಿ ಅಂದಿದ್ದಕ್ಕೆ ಇದನ್ನು ಹೇಳಿದ್ ನಾನು. ಇಷ್ಟರ ಮೇಲೆ ಅದನ್ನು ಕೇಳಿಸ್ಕೊಳ್ಳೋದಾದ್ರೆ ಇದನ್ನು ಕೇಳಿಸ್ಕೊಳ್ಳಿ ಅಂತ. ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಅಧಿಕೃತ ವೆಬ್ಸೈಟ್ಗೆ ಮೊದಲು ಹೋಗಿ ನೀವು. ಈಗ ಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದಾರೆ ಇದನ್ನು. ಅದು ಕಾಲಾನಂತರದಲ್ಲಿ ನನ್ನ ಪ್ರಕಾರ ಇನ್ನೂ ವ್ಯವಸ್ಥಿತವಾಗಿ ಆಗತ್ತೆ. ಯೋಗಿ ಆದಿತ್ಯನಾಥ್ ಒಂದು ಸಣ್ಣ ಕೆಲಸ ಮಾಡ್ಬೋದಪ್ಪ. ತಿರುಪತಿಯಿಂದ ಒಂದು ತಂಡನ ಕರೆಸ್ಕೊಂಬಿಟ್ರೆ ಅವರೆಲ್ಲ ಸೆಟಪ್ ಮಾಡಿ ಇಟ್ಬಿಡ್ತಾರೆ ಬೇಕಾದ್ರೆ. ಅವ್ರ ಪಂಟ್ರುಗಳು ಅದರಲ್ಲಿ, ಅವ್ರಿಗೆ ಗೊತ್ತಿದೆ ಮ್ಯಾನೇಜ್ಮೆಂಟ್. ಅದು ಯಾರಿಗೆ ಟಿಕೆಟ್ ಕೊಡಬೇಕು, ಯಾರ ಕೈಗೆ ಸುತ್ತಬೇಕು, ಅದು ಎಷ್ಟು ಗಂಟೆಗೆ ಬರಬೇಕು, ಅದು ಎಲ್ಲಿ ಹೋಗಿ ಹಿಂಗೆ ಹಿಡಿಬೇಕು, ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾರಪ್ಪ. ಆಲ್ ರೈಟ್. ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ವೆಬ್ಸೈಟ್ಗೆ ಹೋದಾಗ ನಿಮ್ಮ ಮೊಬೈಲ್ ನಂಬರನ್ನು ಬಳಸಿ ಸೈನ್ ಇನ್ ಆಗೋಕ್ಕೆ, ಅಂದರೆ ಆ ವೆಬ್ಸೈಟ್ಗೆ ಹೋಗೋಕ್ಕೆ. ಇದು ಆಗಲಿಕ್ಕಿಲ್ಲ ಸರ್. ಯಾಕಂದರೆ ಗ್ರಾಮೀಣ ಭಾಗದಿಂದ ಬರೋರೆಲ್ಲ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಎಲ್ಲ ಮಾಡೋದು ಕಷ್ಟ ಇದೆ. ನಮ್ಮವರು ಗೊತ್ತಿಲ್ಲಪ್ಪ, ಏನೋ ಈಗಿನ ಕಾಲದಲ್ಲಿ ನಂಬಕ್ಕೆ ಬರಲ್ಲ, ಚುಚ್ಚೋವಾಗ ಎಲ್ಲಿ ಬೇಕಾದ್ರೂ ಚುಚ್ಕೋತಾರೆ, ಕಲ್ತಿರ್ತಾರೆ. OTP ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ನಿಮ್ಮ ನೋಂದಣಿ ಪೂರ್ಣ ಅಂತ ಅರ್ಥ ಅಂತೆ. OTP ಇದ್ರೆ ಬರ್ಬೋದು. ಈಗ ಎಲ್ಲದಕ್ಕೂ OTP ಬರುತ್ತಲ್ವಾ? ಕಂಡ್ಕೊಂಡಿದ್ದಕ್ಕೆಲ್ಲ OTP ಬರುತ್ತೆ ಈಗ. ಈಗ ಕೆಲವು ಕಡೆ ರಾಜಕಾರಣಿಗಳು ಏನಾದ್ರು ಕೊಡ್ತಾರಲ್ಲ, ಪ್ಯಾಕೆಟು ಗಿಕೆಟ್ಟು ಏನಾದ್ರು ಕೊಡ್ತಾರಲ್ಲ, ಅದಕ್ಕೂ OTP ಬರೋಂಗೆ ಮಾಡಿದಾರಂತಪ್ಪ. ಯಾವುದೋ ಹಬ್ಬಕ್ಕೆ ಅದೇನೋ ಸೀರೆ ಅದು ಇದು ಎಲ್ಲ ಹಾಕಿ ಕೊಡೋದು, ಆ ಥರ ಏನೇನೋ ಮಾಡ್ತಾರಲ್ಲ, ಅದಕ್ಕೆಲ್ಲ ಅವ್ರವ್ರ ವೋಟರ್ಸ್ ಅನ್ನೋಕ್ಕೆ ಅದಕ್ಕೆಲ್ಲ OTP ಬರೋಂಗೆ ಮಾಡಿಟ್ಟಿದ್ದಾರಂತೆ. ಈಗ ಹಂಗಾಗಿ ನಿಮ್ಗೆ ಅದೆಲ್ಲ ಪ್ರಾಕ್ಟೀಸ್ ಇರ್ಬೋದು. ಲಾಗಿನ್ ಆದ ಮೇಲೆ ಮೈ ಪ್ರೊಫೈಲ್ ಅಂತ ಸೆಕ್ಷನ್ಗೆ ಹೋಗ್ಬೇಕಂತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ವೈಯಕ್ತಿಕ ವಿವರ, ವಿಳಾಸ ಎಲ್ಲ ನಮೂದಿಸಿ. ಇದೆಲ್ಲ ಮಾಡ್ಬೋದು, ಕನ್ನಡದಲ್ಲೂ ಇದ್ರೂ ಮಾಡ್ಬೋದು. ಕನ್ನಡ ಹಿಂದಿ ಬರೆದಿದ್ದವ್ರು ಏನು ಮಾಡಬೇಕು? ನೀವು ಇಂಗ್ಲೀಷು ಹಿಂದಿಯಲ್ಲಿ ಮಾಡಿಟ್ಟಿದ್ರೆ ದರ್ಶನ, ಆರತಿ ಟೈಮು, ಇದರ ಸ್ಲಾಟ್ ಎಲ್ಲ ಬುಕ್ ಮಾಡ್ಕೋಬೋದಂತೆ. ಎಲ್ಲ ತಿರುಪ್ತಿ ಸ್ಟೈಲು. ಮಂದಿರ ಪ್ರಾಂಗಣದ ಕೌಂಟರ್ನಲ್ಲಿ ಪಾಸ್ ಪಡ್ಕೊಂಡು ರಾಮನನ್ನು ದರ್ಶನ ಮಾಡ್ಬೋದು. ಮಾಡಿ ಒಂದು 4 ದಿನ ಬಿಟ್ಕೊಂಡು ಹೋಗಿ ಅಷ್ಟೇ. ಎಸ್ ಸರ್, ಎಲ್ಲಾ ಕಡೆ ರಾಮ ಇದ್ರೂ ಕೂಡ ಈ ಪರಿಪ್ರಮಾಣದಲ್ಲಿ ಜನ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ಪದೇ ಪದೇ ಕೇಳ್ತಾರೆ ಅಂತ ನೀವು ಪದೇ ಪದೇ ಕೇಳ್ತೀರಲ್ರಿ. ಜನರಿಗೆ ಅರ್ಥ ಆಗಿದೆ, ಅದಕ್ಕೆ ಅವರು ಹೋಗ್ತಿರಬಹುದು ಅಂತ ನಾವು ಆಗ ಮುಂದುವರಿದ ಭಾಗ ಅದು ಜನಕ್ಕೆ ಯಾವತ್ತೂ ಅರ್ಥ ಆಗಿದೆ, ಇವತ್ತಲ್ಲ. ಸಿದ್ದರಾಮಯ್ಯವರು ಒಬ್ರದ್ದು ಯಾಕೆ ಅದನ್ನು ಪದೇ ಪದೇ ಮಾತಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಇವತ್ತು ಎಲ್ಲ ಅದನ್ನೇ ಹೇಳಿದ್ದಾರೆ ಅವರು. ನಮ್ಮೂರಲ್ಲಿ ರಾಮ ಮಂದಿರ ಇಲ್ವಾ, ನಮ್ಮೂರಲ್ಲಿ ರಾಮ ಇಲ್ವಾ, ಸೀತೆ ಇಲ್ವಾ ಅಂತ. ಇಲ್ಲ ಅಂತ ಹೇಳಿರೋರು ಯಾರು? ಎಲ್ಲಾ ಕಡೆ ಇದ್ದಾರೆ, ಎಲ್ಲ ಕಡೆನೂ ಇರ್ತಾರೆ. ಸ್ಥಳ ಮಹಿಮೆ ನೋಡ್ಬೇಕು. ಅವತ್ತೇ ಹೇಳಿದೆ ಅದನ್ನ. ಅದು ಈ ಧರ್ಮ ಅಂತಲ್ಲ, ಎಲ್ಲ ಧರ್ಮಕ್ಕೂ ಇದು ಅನ್ವಯಿಸುತ್ತೆ ಅಂತ. ನಿಜ. ಬೌದ್ಧರು ನಮ್ಮ ದೇಶದಲ್ಲಿ ತುಂಬಾ ಇಲ್ಲದೆ ಇರಬಹುದು, ಇದ್ದಾರೆ ಗುಡ್ ನಂಬರ್ನಲ್ಲಿ. ಬಟ್ ನಮಗಿಂತ ಹೆಚ್ಚು ಬೌದ್ಧರು ಇರೋ ದೇಶಗಳಿವೆ, ಅಥವಾ ನಮಗಿಂತ ಹೆಚ್ಚು ಬೌದ್ಧ ಪಾಲನೆಯನ್ನು ಮಾಡುವ ದೇಶಗಳಿವೆ. ಅಲ್ಲಿಂದ ಬೋಧಗಯಾಗಿ ಯಾಕೆ ಬರ್ತಾರೆ ಬಿಹಾರಕ್ಕೆ? ಅಲ್ಲಿ ಬುದ್ಧ ಇಲ್ವಾ? ಇದಕ್ಕಿಂತ ಅದ್ಭುತವಾದಂತಹ ಬುದ್ಧನಿಗೆ ದೇವಸ್ಥಾನಗಳನ್ನು ಅಥವಾ ಇದನ್ನು ಸ್ತೂಪಗೊಳಿಸಿದ ಇದನ್ನೆಲ್ಲ ತಯಾರಿ ಮಾಡಿದ್ದಾರೆ. ಅಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಬ್ಯಾಂಕಾಕ್, ಥೈಲ್ಯಾಂಡಲ್ಲಿ, ಇದು ನೇಪಾಳದಲ್ಲಿ, ಆಮೇಲೆ ಚೈನಾದ ಕೆಲವು ಭಾಗಗಳಲ್ಲಿ ಇಲ್ಲೆಲ್ಲ ಭಾಳ ಮಾಡಾಕಿದ್ದಾರೆ. ಯಾಕೆ ಬರ್ತಾರೆ ಇಲ್ಲಿಗೆ? ಬುದ್ಧನ ನೋಡಕ್ಕೆ. ಅದನ್ನೇ ಹೇಳ್ಬೇಕಷ್ಟೆ. ನೆಲಮಹಡಿ ಪೂರ್ಣ ಆಗಿ ಇಷ್ಟೊಂದು ಜನ ಅಂದ್ರೆ ಪೂರ್ತಿ ನಿರ್ಮಾಣ ಕಾರ್ಯ ಮುಗಿದಿದೆ. ದೇವಸ್ಥಾನ ಅನ್ನೋದು ಒಂದು, ಆದರೆ ಅವರ ಮೂಲ ದೃಷ್ಟಿ ಯಾವಾಗಲೂ ಗರ್ಭಗುಡಿಯಲ್ಲೇ ಇರುತ್ತೆ.
ಅದೇ ಮುಖ್ಯ ಅವರಿಗೆ. ಹೇಳ್ತೀನಿ, ವಿಧಾನಸೌಧ ಅನ್ನುವುದು ಒಂದು, ಎಲ್ಲರ ದೃಷ್ಟಿ ಎಲ್ಲಿರುತ್ತೆ? 3ನೇ ಮಹಡಿಯ ಮೇಲಿರುತ್ತೆ, ಅಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಅಂತ ಅಷ್ಟೇ. ಇದುವೇ ಗರ್ಭಗುಡಿ. ಗರ್ಭಗುಡಿಯಲ್ಲಿ ದೇವರದ್ದು ಮೂರ್ತಿ ದರ್ಶನಕ್ಕೆ ಅವರು ಹೋಗ್ತಿರ್ತಾರೆ. ಹಾಗಾಗಿ ನಿಮಗೆ ಆ ದೇವಸ್ಥಾನ ಎಷ್ಟಾಗಿಲ್ಲ, ಗರ್ಭಗುಡಿ ಆಗಿದೆ ಅಂದ್ರೆ ಅವ್ರಿಗೆ ದೇವಸ್ಥಾನ ಆಗಿದೆ ಅಂತ ಅರ್ಥ. ಉಳಿದೆಲ್ಲವೂ ಪೂರಕ ವ್ಯವಸ್ಥೆಗಳು, ಅದು ಮುಂದುವರಿತಾ ಹೋಗ್ತಾರೆ, ಅದೆಲ್ಲ ಮುಂದುವರಿಬೋದು ಯಾವತ್ತು ಬೇಕಾದ್ರೂ, ಹಾಗೇನಿಲ್ಲ. ಅದು ಅಯೋಧ್ಯೆ ಇವತ್ತು ಹೀಗಿದೆ, 6 ತಿಂಗಳ ನಂತರವೋ ವರ್ಷದ ನಂತರವೋ 2 ವರ್ಷದ ನಂತರವೋ ಹೀಗೆ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಬಹು ಜನರಲ್ಲಿ ಬಂದಿರಬಹುದು. ನೋಡ್ತಾ ಇದ್ರೆ ಆರಂಭಿಕವಾಗಿ ಹಾಗೆ ಕಾಣಿಸ್ತಿದೆ. ಬಟ್ ನನಗೊಂದು ಪಾಯಿಂಟ್ ಇದೆ, ಅದನ್ನು ಹೇಳ್ಬಿಡ್ತೀನಿ ಕ್ವಿಕ್ ಆಗಿ, ಮುಂದಕ್ಕೆ ಹೋಗ್ಬಿಡೋಣ. ಅಯೋಧ್ಯೆ ರಾಮನ ಜನ್ಮಸ್ಥಳವಾಗಿ ಶ್ರದ್ಧೆ ನಂಬಿಕೆಯ ಕೇಂದ್ರವಾಗಿ ಹೋಗ್ಬಿಟ್ರೆ ಜನರ ಮನಸ್ಸಿನಲ್ಲಿ ಈ ನಂಬರ್ ಏನು ನೋಡ್ತಾ ಇದ್ದೀರಿ ನೀವು 5 ಲಕ್ಷ ಅನ್ನೋದು, ಅದು ಇಳಿಯತ್ತೆ. ದಿನಕ್ಕೊಂದು 1 ಲಕ್ಷಕ್ಕಂತೂ ಮೋಸ ಇರಲಾಗ, ಅಥವಾ ಒಂದು 50,000ಕ್ಕಂತೂ ಮೋಸ ಇರಲಾಗ, ಹೋಗ್ಬಿಡ್ತಾರೆ. ಆದರೆ ಯಾಕದನ್ನು ಹೇಳ್ತಾ ಇದ್ದೀನಿ ಅಂತ, ಯಾಕೆ ತಿರುಪತಿಯಲ್ಲಿ ಆ ರೀತಿ ನಿರಂತರವಾಗಿ ಜನ ಇರ್ತಾರೆ, ಶಿರಡಿಯಲ್ಲಿ ನಿರಂತರವಾಗಿ ಜನ ಇರ್ತಾರೆ, ಧರ್ಮಸ್ಥಳದಲ್ಲಿ ನಿರಂತರವಾಗಿ ಇರ್ತಾರೆ? 25,000 ಇರ್ಬೋದು, 50,000 ಇರ್ಬೋದು, 1 ಲಕ್ಷನೂ ಇರ್ಬೋದು. ಯಾಕೆ ಇರ್ತಾರೆ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾಕೆ ಇರ್ತಾರೆ, ಪಂಡ್ರಾಪುರದಲ್ಲಿ ಯಾಕೆ ಇರ್ತಾರೆ ಅಂದರೆ ಇವು ವಿಪರೀತವಾದ ಶ್ರದ್ಧಾ ಕೇಂದ್ರಗಳಾಗ್ಬಿಟ್ಟಿರ್ತವೆ. ಹೇಗೆ? ಸಾಮಾನ್ಯವಾಗಿ ಈ ಮೇಲೆ ಹೇಳಿದ ಎಲ್ಲ ಸ್ಥಳಗಳಿಗೆ ವಾರ್ಷಿಕ ಒಮ್ಮೆ, ತಿರುಪತಿ, ಅಯ್ಯಪ್ಪ ಇದೆಲ್ಲ ವಾರ್ಷಿಕ ಒಮ್ಮೆ ಭೇಟಿ ಕೊಡುವ ಲಕ್ಷಾಂತರ ಜನ ಇದ್ದಾರೆ. ಅವ್ರು ಏನೇ ಮಾಡಬೇಕಾದ್ರೂ ಆ ನಂಬಿದ ಸ್ಥಳಕ್ಕೆ ಒಮ್ಮೆ ಹೋಗಿ ಬಂದು ಮಾಡ್ತಾರೆ, ಅಥವಾ ವರ್ಷಕ್ಕೊಮ್ಮೆ ಕುಟುಂಬದ ಜೊತೆ ಹೋಗಿ ಬಂದ್ಬಿಡ್ತಾರೆ ಧರ್ಮಸ್ಥಳಕ್ಕೆ. ವರ್ಷಕ್ಕೊಂದ್ಸರಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಸರ್ ಅಂತಾನೋ, ವರ್ಷಕ್ಕೊಂದ್ಸರಿ ನಾನು ಶಿರಡಿಗೆ ಹೋಗಿ ಬಂದ್ಬಿಡ್ತೀನಿ ಅಂತಾನೋ, ವರ್ಷಕ್ಕೊಂದ್ಸರಿ ನಾನು ತಿರುಪತಿಗೆ ಹೋಗಬೇಕು ಅಂತಾನೋ ಇದಿರುತ್ತೆ. ಹಾಗಾಗಿ ಆ ರೀತಿಯ ವಾರ್ಷಿಕವಾಗಿ ರಿಪೀಟ್ ವಿಸಿಟರ್ಸ್ ಅಲ್ಲಿ ಸ್ಟಾರ್ಟ್ ಆಗಿಬಿಟ್ರೆ ಆಗ ಅಲ್ಲಿಯ ಜನ ಸಂದರ್ಶನಕ್ಕೆ, ಅಲ್ಲಿ ದೇವರ ದರ್ಶನಕ್ಕೆ ಬರುವಂಥ ಜನದ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ರಾಮನಿಗೆ ಆ ರೀತಿಯ ಭಾವನೆ ದೇಶವ್ಯಾಪಿ ಬಂದುಬಿಟ್ರೆ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಈಗ ನಾವು ತಿರುಪತಿನಲ್ಲಿ ಅಫ್ಕೋರ್ಸ್ ನಾರ್ತ್ ಇಂಡಿಯನ್ಸ್ ತುಂಬ ಬರ್ತಾರೆ, ಬರಲ್ಲ ಅಂತಲ್ಲ, ನಾರ್ತು ಈಸ್ಟು ಈ ಭಾಗದಿಂದೆಲ್ಲ ಬರ್ತಾರೆ. ನಮ್ಮ ದಕ್ಷಿಣ ಭಾರತದವರು ಹೋಲಿಸಿದ್ರೆ ಕಡಿಮೆ ಇರ್ತಾರೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಹಂಗಲ್ಲ, ಎಲ್ಲ ರಾಜ್ಯದವರು ಆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಬರೀ ಕಮಕ ಇರುತ್ತೆ ಅವಾಗ. ಹಾಗಾಗಿ ಇದನ್ನು ಹೀಗೆ ಇರುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಇದಕ್ಕೊಂದು ಸ್ವಲ್ಪ ದಿನ ಟೈಮ್ ಆಗಬೇಕು. ಆ ನಂಬಿಕೆ ಬಂದುಬಿಟ್ಟಾಗ ಹೇಳ್ತಾರೆ, ಇದು ಅದೇ ಸರ್ ಹೊಸದು ಆಫೀಸ್ ಮಾಡ್ತಾ ಇದ್ದೀನಲ್ಲ, ಒಂದ್ಸರಿ ಅಯೋಧ್ಯೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಶುರು ಮಾಡಂತಿದ್ದೀನಿ ಸರ್ ಅಂತಾನೋ, ಮಗುಗೆ 6 ವರ್ಷ ಆಯ್ತಲ್ಲ ಸರ್ ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬೇಡ ಅಂತ ಹೋಗ್ತಾ ಇದ್ದೀನಿ ಸರ್ ಅಂತ ಹೋಗ್ತಾರೆ. ಅದೇ ಥರ ಧರ್ಮಸ್ಥಳಕ್ಕೋ ತಿರುಪತಿಗೋ ಅದಾದರೆ ಇಲ್ಲಿ ನಂಬರ್ ತಡೆಯೋಕ್ಕಾಗಲ್ಲ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಬಾಲರಾಮನ ಹೆಸರನ್ನ ಈಗ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಬದಲಿಸಿದೆ. ರಾಮಲಲ್ಲಾ ಬದಲಾಗಿ ಬಾಲಕ ರಾಮ್ ಅಂತ ಟ್ರಸ್ಟ್ ಮರುನಾಮಕರಣವನ್ನ ಮಾಡಿದೆ. ಇನ್ನು ಮುಂದೆ ಬಾಲಕ ರಾಮ್ ಅಂತಾನೆ ಕರಿಬೇಕಾಗತ್ತೆ. ರಾಮಚಂದ್ರ ಮೂರ್ತಿ 5 ವರ್ಷದ ಬಾಲಕನ ರೂಪದಲ್ಲಿರೋ ಕಾರಣದಿಂದಾಗಿ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಕೊಳ್ಳಲಾಗಿದೆ. ಈಗ ನಾವು ಬಾಲಕ ರಾಮ ಅಂತಾನೆ ಕರಿತಿದ್ವಲ್ಲ, ಈಗ 15 ದಿನದಿಂದ ಬಾಲರಾಮ ಅಂತ ಕರಿತಿದ್ವಿ. ನಾವು ಬಾಲಕ ರಾಮ ಮಾಡ್ಕೋಬೇಕು, ಬಾಲಕ್ ಮಾಡಕ್ಕಾಗಲ್ಲ ನಾವು, ಹಿಂದಿ ಅದು. ಕನ್ನಡಕ್ಕೆ ಸ್ಪಷ್ಟತೆ ಇದೆ, ಕನ್ನಡಕ್ಕೆ ಬಹಳ ಸ್ಪಷ್ಟತೆ ಇದೆ ಇಂತಹ ವಿಚಾರದಲ್ಲಿ. ನಮ್ಮ ವ್ಯಾಕರಣ ಬಹಳ ಶುದ್ಧವಾಗಿದೆ ಈ ವಿಚಾರದಲ್ಲಿ. ಹಾಗಾಗಿ ನಾವು ಬಾಲಕ್ ಮಾಡೋಕ್ಕಾಗಲ್ಲ, ನಾವು ಬಾಲಕ ರಾಮ ಮಾಡ್ಬೋದು. ಬಾಲರಾಮ ಇಟ್ಕೊಂಡಿದ್ವಿ, ಬಾಲಕ ರಾಮ ಮಾಡ್ಕೊಳ್ಳೋಣ ಅಷ್ಟೇ. ಮಾಡಿದೀವಿ, ಅರ್ಧ ಮಾಡ್ಬಿಟ್ಟಿದ್ವಿ. ಆಯ್ತು. ಬಾಲಕ ರಾಮನಿಗೆ 6 ಆರತಿಗಳನ್ನು ಮಾಡುವ ಸಂಪ್ರದಾಯವನ್ನು ಅಲ್ಲಿ ಮಾಡ್ಕೋತಾ ಇದ್ದಾರೆ. ಈ ಸಂಪ್ರದಾಯ ಇದೊಂದು ದೇವಸ್ಥಾನದ್ದಲ್ಲ, ಇದು ಎಲ್ಲ ಕಡೆಯಲ್ಲೂ, ಇದು ಬೇರೆ ಬೇರೆ ಕಡೆಯಲ್ಲೂ ಇದೆ. ಫಾರ್ ಎಕ್ಸಾಂಪಲ್ ತಿರುಪತಿಯಲ್ಲಿ ಸುಪ್ರಭಾತ ಸೇವೆ ಎಂದು ಮುಂಜಾನೆಯೂ, ರಾತ್ರಿ ಬಾಗಿಲು ಹಾಕಕ್ಕೆ ಮೊದಲು ಒಂದು ವ್ಯವಸ್ಥೆ ಸೇವೆಯ ರೂಪದಲ್ಲಿರುತ್ತೆ. ಆದರೆ ಶಿರಡಿಯಲ್ಲಿ ಅದು ಆರತಿಯ ರೂಪದಲ್ಲೇ ಇದೆ. ಅದೇನೋ ಮಹಾ ಆರತಿ, ಸಂಜೆದ ಯಾವುದೋ ಒಂದು ಆರತಿ, ಈ ಥರ ಎಲ್ಲ ಆರತಿಗಳ ರೂಪದಲ್ಲೇ ಇದೆ. ಇಲ್ಲೂ ನಿದ್ದೆಯಿಂದ ಬೆಳಿಗ್ಗೆ ಮಂಗಳ ಆರತಿಯನ್ನು ಸಿಂಗಾರದ ಸಂದರ್ಭದಲ್ಲಿ, ಅಂದರೆ ಅದಕ್ಕೆ ಅಲಂಕಾರವನ್ನು ಮಾಡುವ ಸಂದರ್ಭದಲ್ಲಿ ಶೃಂಗಾರ ಆರತಿಯನ್ನು, ನೈವೇದ್ಯ ಸಮರ್ಪಣೆ ವೇಳೆ ಮಧ್ಯಾಹ್ನ ಇರುತ್ತೆ ಅಂತ ಕಾಣುತ್ತೆ, ಭೋಗ ಆರತಿಯನ್ನು,
ದೃಷ್ಟಿ ತಾಗದಿರಲೆಂದು ನಜರ್ ಆರತಿಯನ್ನು, ಸಂಜೆಯ ವೇಳೆ ಸಂಧ್ಯಾ ಆರತಿಯನ್ನು, ರಾತ್ರಿ ಬಾಗಿಲು ಹಾಕುವ ಮುನ್ನ ಶಯನ ಆರತಿಯನ್ನು ಮಾಡುವುದಕ್ಕೆ ಟ್ರಸ್ಟ್ ತೀರ್ಮಾನವನ್ನು ಮಾಡಿದೆ. ಆಲ್ ರೈಟ್. ಇನ್ನು ರಾಮನ ವಸ್ತ್ರ ಆಭರಣದ ಅಲಂಕಾರ, ಆ ಮೂರ್ತಿಗೆ ನಡೆಯುವ ಅಲಂಕಾರಕ್ಕೆ ಒಂದು ನಿಶ್ಚಿತವಾದ ರೂಪವನ್ನು ಕೂಡ ಕೊಟ್ಟಿದ್ದಾರೆ. ಸೋಮವಾರ ಶ್ವೇತವರ್ಣಧಾರಿಯಾಗಿಯೂ, ಮಂಗಳವಾರ ಕೆಂಪು ವರ್ಣದ ವಸ್ತ್ರವನ್ನು, ಬುಧವಾರ ಹಸಿರು ವಸ್ತ್ರವನ್ನು, ಗುರುವಾರ ಹಳದಿ ವರ್ಣದ ವಸ್ತ್ರವನ್ನು, ಶುಕ್ರವಾರ ಗೋಧಿ ವರ್ಣದ ವಸ್ತ್ರವನ್ನು, ಶನಿವಾರ ನೀಲಿ ವರ್ಣದ ವಸ್ತ್ರವನ್ನು, ಭಾನುವಾರ ಗುಲಾಬಿ ಬಣ್ಣದ ವಸ್ತ್ರವನ್ನು ಶ್ರೀರಾಮಚಂದ್ರನಿಗೆ ತೊಡಿಸಲಾಗುತ್ತೆ. ಇದಿಷ್ಟು ನಿಮ್ಮ ಮಾಹಿತಿಗೆ. ಎಸ್. ಅಯೋಧ್ಯೆಯ ಬಾಲರಾಮ ಸ್ವರ್ಣಾಭರಣ ವಜ್ರ ವೈಡೂರ್ಯಗಳ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾನೆ. ಈ ಹೊತ್ತಿನಲ್ಲಿ ಬಾಲರಾಮನ ಸ್ವರ್ಣಾಭರಣಗಳಿಗೆ ಸಂಬಂಧಿಸಿದಂತಹ ಕುತೂಹಲಕಾರಿ ಮಾಹಿತಿಗಳು ದೊರಕಿದೆ. ಬಾಲರಾಮನ ತಲೆಯನ್ನ ಅಲಂಕರಿಸಿರುವಂತಹ ಕಿರೀಟ 11 ಕೋಟಿ ಮೌಲ್ಯದ್ದು. ಗುಜರಾತ್ನ ಲ್ಯಾಬ್ ಡೈಮಂಡ್ ಕಂಪನಿ ಮಾಲೀಕ ಮುಖೇಶ್ ಪಟೇಲ್ 4.5 ಕೆಜಿ ಚಿನ್ನ, ವಜ್ರ, ಜೆಮ್ಸ್ಟೋನ್, ಮುತ್ತು, ಹವಳ, ನೀಲಮಣಿಗಳಿಂದ ವಿಶೇಷವಾಗಿ ಈ ಕಿರೀಟವನ್ನು ಡಿಸೈನ್ ಮಾಡಿಸಿದ್ದಾರೆ. ಸೂರತ್ನ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ಲಾಖಿ ಅವರಂತೂ ಅತಿದೊಡ್ಡ ದಾನಿ ಅಂತ ಅನಿಸಿಕೊಂಡಿದ್ದಾರೆ. ರಾಮನಿಗೆ ಬರೋಬ್ಬರಿ 101 ಕೆಜಿ ಚಿನ್ನವನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದೇ ಚಿನ್ನವನ್ನ ರಾಮಮಂದಿರದ ದ್ವಾರ, ಗರ್ಭಗುಡಿ, ರಾಮನ ಬಿಲ್ಲು ಬಾಣಗಳನ್ನ ಮಾಡಿಸೋದಕ್ಕೆ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರಗಳು ಹೊರಗೆ ಬರ್ತಾ ಇದೆ. 101 ಕೆಜಿ ಚಿನ್ನದ ಇಂದಿನ ಮಾರುಕಟ್ಟೆ ಮೌಲ್ಯ 68 ಕೋಟಿ ರೂಪಾಯಿ. ಇನ್ನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಬಗ್ಗೆ ಟ್ವಿಟರ್ನಲ್ಲಿ ಪ್ರಧಾನಿಗಳು ಪ್ರತಿಕ್ರಿಯಿಸಿದ್ದಾರೆ. ಜನವರಿ 22 ಕ್ಯಾಲೆಂಡರ್ ದಿನಾಂಕವಲ್ಲ, ಇದು ಹೊಸ ಯುಗದ ಉದಯ. ಸಾವಿರಾರು ವರ್ಷಗಳ ನಂತರವೂ ಜನ ಈ ದಿನವನ್ನ, ಕ್ಷಣವನ್ನ ನೆನಪಿಸಿಕೊಳ್ತಾರೆ. ಇದು ಶಾಶ್ವತ ನೆನಪು ಅಂತ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಅಯೋಧ್ಯೆಯ ಪೇಜಾವರ ಮಠದಲ್ಲಿ ವಿಶ್ವಪ್ರಸನ್ನ ತೀರ್ಥರಿಗೆ ಭಕ್ತರು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ಪೇಜಾವರ ಒಂದು ಮಠವಾಗಿ ಅದರದ್ದು ಪಾತ್ರ ಬಹು ದೊಡ್ಡದು. ಹಾಗಾಗಿ ಅದಕ್ಕೆ ಅವರು ಅರ್ಹರೆ. ವಜ್ರ ತಿಲಕವನ್ನು ಹೊಂದಿರುವಂತಹ ಶ್ರೀರಾಮನ್ ವಿಗ್ರಹದಲ್ಲಿ 16 ಗ್ರಾಂ ಚಿನ್ನ, 13 ಕ್ಯಾರೆಟ್ ವಜ್ರ ಇದೆಯಂತೆ. ಸ್ವರ್ಣ ಕಿರೀಟದಲ್ಲಿ ಅವರು ಆಗಲೇ ಹೇಳಿದ್ರು 4.5 ಕೆಜಿ ಚಿನ್ನ ಮತ್ತು 75 ಕ್ಯಾರೆಟ್ ವಜ್ರ, ಮುತ್ತು, ರತ್ನ ಎಲ್ಲ ಇದೆ ಅಂತ. ಸ್ವರ್ಣ ಕುಂಡಲದಲ್ಲಿ ನೀವು ಇದು ವಿಗ್ರಹವನ್ನು ವರ್ಣಿಸುವಾಗ ನೀವು ಇವೆಲ್ಲ ಕೇಳಿಸ್ಕೊತಾ ಇದ್ರಿ. ನಾವು ಅದರಲ್ಲಿ ಆ ಆಭರಣಗಳನ್ನು ಕೆತ್ತನೆಯಲ್ಲೇ ಅಂತರ್ಗತವಾಗಿ ರೂಪಿಸಲಾಗಿದೆ. ಅದಕ್ಕೆ ಮೇಲೆ ಕವರಿಂಗ್ ಅನ್ನು ಹಾಕಿರ್ತಾರೆ ಅಲಂಕಾರದಲ್ಲಿ. ಚಿನ್ನ, ವಜ್ರ, ಮಾಣಿಕ್ಯ, ಪಚ್ಚೆ, ನವಿಲಿನ ಡಿಸೈನಲ್ಲಿದೆ. ಸ್ವರ್ಣಾಹಾರ ಪದಕ, ಅರ್ಧಚಂದ್ರಾಕೃತಿಯ ಹಾರ, ವಜ್ರ, ಪಚ್ಚೆ, ವಜ್ರಾಹಾರ 50 ಕ್ಯಾರೇಜ್ ವಜ್ರ, 150 ಕ್ಯಾರೆಟ್ ರೂಬಿ, ವಿಜಯಮಾಲೆ 2 ಕೆಜಿ ತೂಕದ ಚಿನ್ನದ ವಿಜಯಮಾಲೆ. ಇದು ಹೀಗೆ ನಿಶ್ಚಿತವಾಗಿ ಇದ್ದೇ ಇರುತ್ತೆ ಅನ್ನೋಕ್ಕಾಗಲ್ಲ. ಹೊಸದು ಯಾವುದಾದ್ರು ಭಕ್ತಾದಿಗಳು ಹೊಸ ರೂಪದಲ್ಲಿ ತಂದು ಮಾಡಿಸಿದಾಗ ಅದನ್ನು ಹಾಕ್ತಾರೋ ಏನೋ ಮುಂದೆ ಗೊತ್ತಿಲ್ಲ. ನನಗಿದು ಸರ್ಪ್ರೈಸ್ ಏನಿಲ್ಲ ಈ ರೀತಿಯ ದಾನಗಳು ಬರೋವಂಥದ್ದು. ದೇವಸ್ಥಾನ ನಿರ್ಮಾಣಕ್ಕೆ ಆ ರೀತಿಯ ದೇಣಿಗೆಯನ್ನು ಕೊಟ್ಟಾಗ ಅಲಂಕಾರ ಸರ್ಪ್ರೈಸ್ ಇಲ್ಲ ಇದರಲ್ಲಿ, ಬಹಳ ದೊಡ್ಡ ಸರ್ಪ್ರೈಸ್ ಏನಿಲ್ಲ. ಎಸ್. ಬಿಜೆಪಿ ರಾಮ ಮಂದಿರ ವಿಚಾರವನ್ನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಬಲ ಅಸ್ತ್ರ ಮಾಡಿಕೊಳ್ತಾ ಇದೆ. ಪ್ರಚಾರದ ಅಖಾಡದಲ್ಲಿ ಖುದ್ದು ಮೋದಿಯೇ ರಾಮಾಸ್ತ್ರವನ್ನ ಪ್ರಯೋಗಿಸಲಿದ್ದಾರೆ. ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಮತದಾರನ ಸಂಪರ್ಕಿಸಿ ಅಯೋಧ್ಯೆ ದರ್ಶನ ಮಾಡಿಸಲು ಬಿಜೆಪಿ ನಿರ್ಧಾರ ಮಾಡಿದೆ. ಮುಂದಿನ 3 ತಿಂಗಳಲ್ಲಿ 3 ಕೋಟಿ ಜನರಿಗೆ ಶ್ರೀರಾಮನ ದರ್ಶನ ಮಾಡಿಸಲಾಗುತ್ತೆ. ನಿತ್ಯ ಎಲ್ಲಾ ರಾಜ್ಯಗಳಿಂದ ಕನಿಷ್ಠ 50,000 ಭಕ್ತರನ್ನ ಅಯೋಧ್ಯೆಗೆ ಕರೆತರಲು ಯೋಜನೆಯನ್ನ ರೂಪಿಸಿದ್ದಾರೆ. ಶೀಘ್ರವೇ ಕರ್ನಾಟಕದ ಜನರನ್ನ ಬಿಜೆಪಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುತ್ತೆ. ರಾಮ ಭಕ್ತರೇ ಪ್ರಯಾಣದ ಖರ್ಚು ವೆಚ್ಚ ಭರಿಸಬೇಕಾಗುತ್ತೆ. ಆಮೇಲೆ ಗ್ಯಾರಂಟಿ ಭಾಗ ಅನ್ಕೊಂಡ್ಬಿಡ್ಬೇಡಿ, ಪ್ರಯಾಣದ ಮಾತ್ರ. ಪ್ರಯಾಣ ಅಲ್ಲಿ ದರ್ಶನ ವ್ಯವಸ್ಥೆ ಉಳಿದದೆಲ್ಲ ಅವ್ರು ಮಾಡ್ಕೊಡ್ತಾರಂತೆ. ಊಟ ತಿಂಡಿ ಅದೆಲ್ಲ ಅವ್ರು ಮಾಡ್ಕೊಡ್ತಾರೆ. ಯಾರು? ಬಿಜೆಪಿ ಅವರು ಮಾಡ್ತಾರಾ? ಹೌದು, ಹೇಳಿದಾರೆ ತಾನೆ. ಆಮೇಲೆ ಸುಮ್ಮನೆ ಹೇಳ್ಬಿಡ್ಬೇಡಿ, ಪಬ್ಲಿಕ್ ಟಿವಿಲಿ ಹೇಳಿದ್ರು ಅಂತೆಲ್ಲ ಹೋಗ್ತಾರೆ. ಇನ್ನು ಆಮೇಲೆ ಜನ ನಾಳೆ ಕೇಳ್ಕೊಂಡು ಹೇಳಿ ಕರೆಕ್ಟ್ ಆಗಿ. ಆಮೇಲೆ ಕರೆಕ್ಟ್ ಊಟ ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಇದೆಯಾ ಅಂತ ಬಂದು ಹೋಗೋವರೆಗೂ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಕರ್ಕೊಂಡು ಹೋಗ್ಲಿ ಬೇಡ ಅಂದವ್ರು ಯಾರು ಅಂತ ಹೇಳಿದ್ದಾರೆ. ಜೊತೆಗೆ ರಾಮ ಮಂದಿರಕ್ಕೆ ಜನರನ್ನ ಕರೆದೊಯ್ಯುವಂತಹ ವಿಚಾರ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಬಿಜೆಪಿಯ ರಾಮಾಸ್ತ್ರದಿಂದ ಆಗುವ ಹಾನಿ ತಡೆಗೆ ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಅನ್ನ ರೂಪಿಸಿದೆ. ಬಿಜೆಪಿಯ ರಾಮ ಮಂದಿರ ತಂತ್ರಕ್ಕೆ ಪ್ರತಿಯಾಗಿ ಸಿಎಂ ಗಾಂಧಿ ಆದರ್ಶಗಳ ಜಪವನ್ನು ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಬಿಜೆಪಿಯವರು ಆರ್ಗನೈಸ್ ಮಾಡ್ಬೋದು, ಕರ್ಕೊಂಡು ಹೋಗ್ಬೋದು, ಅಲ್ಲೇನೋ ಊಟ ತಿಂಡಿ ವ್ಯವಸ್ಥೆ ಏನು ಮಾಡ್ತಾರೋ ಬಿಡ್ತಾರೋ ನಿಮ್ಮ ಖರ್ಚು. ಫ್ರೀ ಅಂತೂ ಅಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ಬೋದು. ಇದು ಎಗೇನ್ ರಾಜಕೀಯ ಪಕ್ಷಗಳಿಗೆ ಹೊಸದಲ್ಲ. ರಾಮ ಮಂದಿರದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಲೋಕಲಿ ಭಾಳ MLAಗಳು, ರಾಜಕಾರಣಿಗಳು,
ಪಂಚಾಯತ್ ಲೆವೆಲ್, ಜಿಲ್ಲಾ ಪಂಚಾಯತಿ ಲೆವೆಲ್ನಲ್ಲಿ ಇದೆಲ್ಲ ನಡೀತಾ ಇರೋದೇ ಇದು. ಇಲ್ಲಿಂದ ತಿರುಪತಿಗೆ ವಾಹನ ವ್ಯವಸ್ಥೆ ಮಾಡಿ ಕೊಡುವುದು, ಇಲ್ಲಿಂದ ಧರ್ಮಸ್ಥಳಕ್ಕೆ ವಾಹನ ವ್ಯವಸ್ಥೆ ಮಾಡಿ ಕೊಡುವುದು. ನಮಗೆ ಗೊತ್ತಿರುವ ಒಬ್ಬರು ಶಾಸಕರಂತೂ 3 ಬಸ್ಸನ್ನೇ ಅದಕ್ಕೆ ನಿಗದಿತವಾಗಿ ಇಟ್ಟುಬಿಟ್ಟಿರೋದು. ಇದೇ ಕಾರ್ಯಕ್ಕೋಸ್ಕರ ಇಟ್ಟೇ ಬಿಟ್ಟಿದಾರಲ್ಲ 2 ಬಸ್ 3 ಬಸ್ನ. ಆ ಕ್ಷೇತ್ರದ ಜನ ಬಸ್ ತಗೊಳ್ಳದೆ, ಬುಕ್ ಮಾಡ್ಕೊಳ್ಳದೆ, ಹೋಗದೆ, ಬುಕ್ ಮಾಡ್ಕೊಳ್ಳೋದು ಅಷ್ಟೇ Free. ಇಂಪಾರ್ಟೆಂಟ್. ಹಾಗಾಗಿ ರಾಜಕಾರಣದಲ್ಲಿ ಇದನ್ನ ಬಳಸ್ಕೊಳ್ಳೋದು ಬಹಳ ಕಾಮನ್ನು. DK ಶಿವಕುಮಾರ್ ಹೇಳ್ತಾರಷ್ಟೇ, ಏನಂತ ಸರ್? ಧರ್ಮದಲ್ಲಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತೆಲ್ಲ ಬಿಡ್ತಾರಷ್ಟೇ ಇವರು. ಎರಡೂ ತಪ್ಪು. ಯಾಕೆ ಸರ್? ಅಲ್ಲ, ಎರಡೂ ಸುಳ್ಳು, ಎರಡೂ ಇರೋದೇ. ಧರ್ಮದ ಒಳಗಡೆಯೂ ಇರುವುದೇ, ರಾಜಕಾರಣದಲ್ಲಂತೂ ಇದ್ದೇ ಇರುವುದು. ಇಲ್ಲ ಅನ್ನೋ ಹಾಗೆ ನಿಮಗೆ ತೋಚಿದಂತೆ ಅಷ್ಟೇ ರೂಪ. ಅದಕ್ಕೆ ಆ ವ್ಯವಸ್ಥೆಗಳದು. ರಾಮೋತ್ಸವ ನಡೆದ್ರೆ ಅಲ್ಲಲ್ಲಿ ಪೆಂಡಾಲ್ ಹಾಕ್ಬಿಟ್ಟು ಪಾನ್ಕ ಕೊಡೋದು, ಗಣೇಶ ಹಬ್ಬ ನಡೆದ್ರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಸ್ಪಾನ್ಸರ್ ಮಾಡಿಸಿ ಮೆರವಣಿಗೆ ಮಾಡಿಸೋದು, ಈ ಕಾಮನ್ನು. ಹಾಗೆ ಹಜ್ಜಿಗೆ ಹೋಗುವ ಯಾತ್ರಾರ್ಥಿಗಳಿಗೆಂದು ಸೇವೆಯ ರೂಪದಲ್ಲಿ ಅದಕ್ಕೆ ಹೊರಡುವ ಯಾತ್ರಾರ್ಥಿಗಳು ಅವ್ರ ಜೊತೆಲಿ ಬರೋ ಸಂಬಂಧಿಕರುಗಳಿಗೆ ಆ ವ್ಯವಸ್ಥೆಗಳನ್ನು ಮಾಡಿಕೊಡುವುದು ಅಲ್ಲೂ ಇದೆ. ಇಲ್ಲ ಅನ್ನೋ ಹಾಗೆ ಎಲ್ಲೂ ಇಲ್ಲದೆ ಇರೋಂಗಿಲ್ಲ. ಆಯ್ತಾ? ಓಕೆ, ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಬಟ್ 50,000 ಜನದ್ದೇನೋ ಹೇಳ್ತಿದ್ದಾರೆ ರಾಜ್ಯದಿಂದ. ಕರೆಕ್ಟಾಗಿ ನೋಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕೆ ಸರ್ ಜಾಸ್ತಿ ಆಗ್ಬೋದು ಅಂತನಾ? ನಾನು ಹೇಳ್ತಿರೋದು BJP ಅವ್ರಿಗೆ. ನೀವು ಆಮೇಲೆ ಏನೇನೋ ಬುಕ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಡ್ನೂರಲ್ಲಿ ಕೈಗೆ ಬಿಟ್ಬಿಟ್ಟಿರ. ಆಮೇಲೆ ಕರೆಕ್ಟಾಗಿ ಕರ್ಕೊಂಬನ್ನಿ. ಖರ್ಚು ಅವ್ರದ್ದೇ ಇರಲಿ, ಪ್ಲಾನ್ ಚೆನ್ನಾಗಿ ಮಾಡಿ, ಪ್ಲಾನ್ ಕರೆಕ್ಟಾಗಿ ಮಾಡಿಸಿ ಅಷ್ಟೇ. ಓಕೆ.